ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿದ್ವಲ್ಲ, ಅದರದ್ದು ಪಾರ್ಟ್ 1ನ ನಾನು ಹಾಕಿದ್ದೆ. ಇದು ಪಾರ್ಟ್ 2. ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹಾಕಿಬಿಟ್ರೆ ತುಂಬ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹಾಕಿರಲಿಲ್ಲ. ಹಾಗೆ ಪಾರ್ಟ್ 2 ಮಾಡೋಣ ಅಂದ್ಬಿಟ್ಟು ಇದು ಪಾರ್ಟ್ 2 ಮಾಡ್ತಾಯಿದ್ದೀನಿ. ನಾವು ಹೈದರಾಬಾದ್ ಟ್ರಿಪ್ನ ಟೋಟಲಾಗಿ 3 ದಿನ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಅದರಲ್ಲಿ ಒಂದಿನ ರಾಮೋಜಿ ಫಿಲ್ಮ್ ಸಿಟಿಲೇ ಕಳೆದ್ವಿ. ಆದರೆ ನಿಜವಾಗ್ಲೂ ಒಂದು ದಿನದಲ್ಲಿ ಎಲ್ಲನೂ ನೋಡೋಕ್ಕಂತೂ ಆಗಲಿಲ್ಲ. ರಾಮೋಜಿ ಫಿಲ್ಮ್ ಸಿಟಿಲಿ ನಾವು ಹೋಗೋದೇ ಲೇಟ್ ಆಗಿತ್ತು. 9 ಗಂಟೆಗೆ ಸ್ಟುಡಿಯೋ ಓಪನ್ ಆದರೆ ನಾವು ಹೋಗೋ ಅಷ್ಟರಲ್ಲೇ 10:30 ಆಗಿಬಿಟ್ಟಿತ್ತು. 1.5 ಅವರ್ ಲೇಟಾಗಿ ಹೋಗಿದ್ವಿ. ಹಾಗಾಗಿ ನಿಜವಾಗ್ಲೂ ಒಂದು ದಿನದಲ್ಲೇ ನೋಡೋಕ್ಕಾಗಲಿಲ್ಲ. ಇದನ್ನು ನೋಡಬೇಕು ಅಂದರೆ 2 ದಿನ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಆದರೆ ನಾವು ನೀಟಾಗಿ ಬ್ರೀಫಾಗಿ ಎಲ್ಲನೂ ನೋಡ್ತೀವಿ ಅಂತಂದರೆ 2 ದಿನವೂ ಸಾಕಾಗಲ್ಲ ಅಂದ್ಕೋತೀನಿ ನಾನು. ಅಷ್ಟು ದೊಡ್ಡದಿದೆ. ನಮಗೆ ಒಂದು ದಿನದಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ನೋಡಿದ್ವಿ ನಾವು. ಅದರಲ್ಲೂ ಜೊತೇಲಿ ಚಿಕ್ಕ ಮಕ್ಳು ಇದ್ರಂತೂ ನಿಜವಾಗ್ಲೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನೋಡಿ, ಅಲ್ಲಿ ನಾವು ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಆದರೆ ಪಾಪುಗಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇಬ್ಬರೂ ನೀರೊಳಗಡೆ ಇಳಿದು ಎಷ್ಟು ಆಟ ಆಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿರುತ್ತೆ. ತುಂಬ ಬಿಸಿಲು ಜಾಸ್ತಿ ಇತ್ತಲ್ಲ, ಸೆಕೆನೇ ಇತ್ತು. ಹಾಗಾಗಿ ಚಿಕ್ಕ ಮಕ್ಕಳೆಲ್ಲ ಇಳಿದು ಆಟ ಆಡ್ತಿದ್ರು. ಅಲ್ಲಿ ಬೇರೆಯವರು ದೊಡ್ಡವರು ಸಹ ಇಳಿದಿದ್ದಾರೆ ನೀರೊಳಗಡೆ. ತುಂಬ ಚೆನ್ನಾಗಿ ಬರ್ತಿತ್ತು, ತಣ್ಣಗಾಗ್ತಿತ್ತು ಅಂದ್ಬಿಟ್ಟು ನೀರೊಳಗಡೆ ಕಾಲನ್ನ ಹಾಕಿ ಎಲ್ಲ ಆಟ ಆಡ್ತಿದ್ದಾರೆ. ನಾವು ನೀರೊಳಗಡೆ ಇಳಿಲಿಲ್ಲ. ನಮ್ಮ ಪಾಪ ಮಲ್ಕೊಂಡಿದ್ದ, ಇಲ್ಲಾಂದರೆ ಅವನು ಸ್ವಲ್ಪ ಆಟ ಆಡ್ತಿದ್ದ. ಅವನು ಮಲ್ಕೊಂಡಿದ್ದ. ಹಾಗಾಗಿ ನಾವು ಆ ಕಡೆ ಒಂದು ಪಾಂಡ್ ಥರ ಮಾಡಿ ಮೇಲ್ಗಡೆ ಕಟ್ಟಿದ್ದಾರೆ, ಮನೆ ಥರ. ಅಲ್ಲಿ ನಿಂತ್ಕೊಂಡು ಫೋಟೋ ತಕ್ಕೋತಾ ಇದ್ವಿ. ನೋಡಿ, ತುಂಬ ಅಂದರೆ ಬಿಸಿಲಿದೆ, ಜಾಸ್ತಿ ಬಿಸಿಲಿದೆ. ಕ್ಯಾಪೆಲ್ಲ ತಗೊಂಡೋಗಿದ್ದರಿಂದ ಸ್ವಲ್ಪ ಪರವಾಗಿಲ್ಲ. ನಾವು ಮುಂಚೆನೇ ಪ್ಲ್ಯಾನ್ ಮಾಡಿ ಬಿಸಿಲು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ಕ್ಯಾಪ್ ತಗೊಂಡು ಹೋಗಿದ್ದೆ. ಹಾಗಾಗಿ ಸ್ವಲ್ಪ ನೀರಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮ ಪಾಪ ಮಲ್ಕೊಂಡ್ಬಿಟ್ಟಿದ್ದ. ಇಲ್ಲಾಂದರೆ ಅವನಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದ. ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ರೂಮ್ಸ್. అమ్మ షూటింగ్ పడతాం కదా, తెలుగా మీరు కన్నడ తెలుగు ನೀವು ಶೂಟಿಂಗ್ ಬರ್ತಾವೆ కదా. ಪಿಕ್ಚರ್ ಯಾವುದಮ್ಮ ಗೊತ್ತಿಲ್ಲ ನಮಗೆ. ನೋಡಿದ್ರಲ್ವ, ಅಲ್ಲಿ ಫಿಲ್ಮ್ ಶೂಟಿಂಗ್ ನಡೀತಾ ಇತ್ತು. ಯಾವುದು ಏನು ಎತ್ತ ಅಂತ ಏನು ಡೀಟೇಲ್ಸ್ ಗೊತ್ತಿಲ್ಲ. ಆದರೆ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಳ್ತಾಯಿದ್ರು. ಸ್ವಲ್ಪ ಡ್ಯಾನ್ಸ್ ಮಾಡೋದಕ್ಕೆ ಅವ್ರು ಎಷ್ಟೊಂದು ಇದು ಮಾಡ್ತಿದ್ರು ಅಂದರೆ, ಲೈಟಿಂಗ್ಸ್ ಎಲ್ಲೋ ಇಟ್ಕೊಂಡಿದ್ದಾರೆ. ಲೈಟಿಂಗ್ಸ್ ಬಿಟ್ಕೊಂಡು ಆ ಕಡೆಯಿಂದ ಮೈಕು, ಕ್ಯಾಮ್ರಾ. ಅವರು ಯಾರೋ ಒಬ್ಬರು ಬುಕ್ಕು ಪೆನ್ನು ಹಿಡ್ಕೊಂಡು ಓಡಾಡ್ತಿದ್ದಾರೆ ಆ ಕಡೆ ಈ ಕಡೆ. ನಿಜವಾಗ್ಲೂ ನಾವು ನೋಡೋ 10 ನಿಮಿಷದ ಸಾಂಗು, ಆ ಸಾಂಗ್ 10 ನಿಮಿಷನೂ ಇರೋದಿಲ್ಲ, 5 ನಿಮಿಷ 6 ನಿಮಿಷ ಇರುತ್ತೆ. ಅದಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ತಿದ್ರು ಅಂದರೆ, ಒಂದು ಫಿಲಮ್ ತೆಗಿಯೋದು ಇಷ್ಟೊಂದು ಕಷ್ಟನ ಅಂತ ಅನ್ನಿಸ್ಬಿಡ್ತು. ನಾವಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಿದ್ರಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಳ್ತಿದ್ರೆ ವಿಡಿಯೋ ಮಾಡಬಾರ್ದು, ಶೂಟಿಂಗ್ ನಡೀತಿದೆ ಅಂತ ಸೆಕ್ಯೂರಿಟಿಯಲ್ಲಿ ಹೇಳ್ತಿದ್ರು. ಹಾಗಿದ್ರೂ ಮೇಲ್ಮೇಲೆ ಸ್ವಲ್ಪ ವಿಡಿಯೋ ತೆಕ್ಕೊಂಡು ಈ ಕಡೆ ಬಂದರೆ ಇಲ್ಲಿ ಬುದ್ಧನ ಒಂದು ಗುಹೆ ಥರ ಮಾಡಿ ಅದರೊಳಗಡೆ ಬುದ್ಧನ ಕೂರಿಸಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಬುದ್ಧನ ನೋಡಿಕೊಂಡು ಈ ಕಡೆ ಬಂದರೆ ಇನ್ನೆಲ್ಲ ಫಾರಿನ್ ಸೆಟಪ್ಪು. ನಿಜವಾಗ್ಲೂ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ರೋಡಲ್ಲಿ. ಇದು ಬಿಲ್ಡಿಂಗು ಗೋಡೆಗಳು ಮಾತ್ರ ಅಂತ, ಹಿಂದಗಡೆ ಮನೆ ಏನೂ ಇರೋದಿಲ್ಲ. ಓನ್ಲಿ ಗೋಡೆಗಳು ಮಾತ್ರ ಕಟ್ಟಿರ್ತಾರೆ ಶೂಟಿಂಗ್ಗೆ ಅಂತ ಅಂದ್ಬಿಟ್ಟು. ನೋಡಿ, ತುಂಬಾ ಚೆನ್ನಾಗಿದೆ. ಮಧ್ಯಾಹ್ನದ ಬಿಸಿಲಲ್ಲಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಸುಸ್ತಾಗೋಯ್ತು. ಆ ಕಡೆಯಿಂದ ಈ ಕಡೆ ಬಂದರೆ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತು. ಇದು ಪಂಜಾಬಿ ಡ್ಯಾನ್ಸ್ ಅಂತೆ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಡ್ಯಾನ್ಸರ್ಸು ಇಬ್ಬರಿದ್ರು. ನಾವು ಹೋದಾಗ ಒಬ್ಬರು ಮಾತ್ರ ಡ್ಯಾನ್ಸ್ ಮಾಡ್ತಿದ್ರು.
ನೋಡಿದ್ರಿ ಅಲ್ವಾ ಹೇಗಿತ್ತು ಡ್ಯಾನ್ಸು? ಚೆನ್ನಾಗಿತ್ತು. ನನಗಂತೂ ಡ್ಯಾನ್ಸ್ಗಿಂತ ಅವ್ರ ಡ್ರೆಸ್ ನೋಡಿದ್ರೇ ತುಂಬ ನಗು ಬರ್ತಿತ್ತು. ಆ ಡ್ಯಾನ್ಸ್ಗೆ ತಕ್ಕಂಗೆ ಆ ಥರ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ ಕಾಸ್ಟ್ಯೂಮ್ನ ಹಾಕ್ಕೊಂಡಿದ್ರು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫೈಟಿಂಗ್ ಶೋ ರಿಯಲ್ಲಾಗಿ ಹೇಗೆ ಫೈಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅಲ್ಲಿ ಒಂದು ಮಾಡಿ ತೋರಿಸಿದ್ರು ಫೈಟಿಂಗ್ನ. ಅದು ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಅವರು ಮೇಲೆಯಿಂದ ಬರೋದು, ಶೂಟ್ ಮಾಡೋದು, ಆ ಡಮ್ ಡಮ್ ಸೌಂಡು, ಫೈಟಿಂಗ್ ಸೀನ್ನ ಫಿಲಮಲ್ಲಿ ನೋಡಿದ್ರೆ ಏನೋ ಒಂಥರ ಏನು ಪರವಾಗಿಲ್ಲ ಏನಿದೆ ಅಂತ ಅದರಲ್ಲಿ ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ಅವರು ಎದುರುಗಡೆನೇ ಫೈಟಿಂಗ್ ಮಾಡ್ತಾಯಿದ್ರೆ ತುಂಬಾ ಭಯ ಆಗೋಯಿತು. ಚೆನ್ನಾಗಿತ್ತು. ತುಂಬ ಕಷ್ಟಪಟ್ಟರು ಅಂತ ಅನ್ನಿಸ್ತು ನನಗೆ ಮಾತ್ರ. ಮೇಲಿಂದ ಜಂಪ್ ಮಾಡ್ತಾರೆ, ಬೀಳ್ತಾರೆ, ಇಲ್ಲಿಂದ ಅಲ್ಲಿಗೆ. ನಿಜವಾಗ್ಲೂ ಅವರು ಆ ಬಿಲ್ಡಿಂಗ್ನೆಲ್ಲ ಹಂಗಂಗೆ ಹಗ್ಗ ಹಿಡ್ಕೊಂಡು ಹೆಂಗೆ ಫಿಲಮಲ್ಲೆಲ್ಲ ಹೀರೋಗಳು ಕ್ರೇನ್ ಸಹಾಯದಿಂದ ಹತ್ತಾರೆ, ಇವರು ಡೈರೆಕ್ಟಾಗಿ ಹತ್ಬಿಡ್ತಾಯಿದ್ರು. ನೋಡಿ ಅವರು ಚೀನಾದವರು ಅಂತ ಅನಿಸುತ್ತೆ, ಅದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಇದನ್ನು ನೋಡಿ ಆದಮೇಲೆ ಮತ್ತೆ ಫಿಲಮಲ್ಲಿ ಗ್ರಾಫಿಕ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಸ್ಟುಡಿಯೋದಲ್ಲಿ ದೊಡ್ಡ ಥಿಯೇಟ್ರಲ್ಲಿ ತೋರಿಸ್ತಾರೆ. ನಮ್ಮ ಪಾಪು ಅಳ್ತಿದ್ದ. ಅವನಿಗೆ ಫಿಲಮ್ ನೋಡೋದು ಅಂದರೆ ಸ್ವಲ್ಪ ಭಯ. ಸೌಂಡ್ ಜಾಸ್ತಿ ಬರುತ್ತಲ್ಲ, ಕತ್ಲೆಯಲ್ಲಿ ಕೂರಿಸ್ತಾರಲ್ಲ, ಅದಕ್ಕೆ ಅವನು ಹೋಗಲಿಲ್ಲ. ಹಾಗಾಗಿ ನಾವಿವರು ಹೊರಗಡೆ ಇದ್ವು. ಇನ್ನು ಎಲ್ಲರೂ ಹೋಗಿ ನೋಡ್ಕೊಂಡು ಬಂದರು. ಇಲ್ಲಂತೂ ಶೋ ಆದಮೇಲೆ ಇನ್ನೊಂದು ಶೋ ನಡೀತಾನೆ ಇರುತ್ತೆ. ಇವಾಗ ಫಸ್ಟು ಅಲ್ಲಿ ಅದು ಫೈಟಿಂಗ್ ಶೋ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ಒಳಗಡೆ ಫಿಲಮಲ್ಲಿ ಹೇಗೆ ಮಾಡ್ತಾರೆ ಮತ್ತು ಚೇಸಿಂಗ್ ಸೀನ್ ಹೇಗೆ ಮಾಡ್ತಾರೆ ಅಂದರೆ, ಒಂದು ರೂಮಲ್ಲಿ ಹೀರೋ ಹೀರೋಯಿನ್ ಯಾರು ಚೇಸ್ ಮಾಡ್ತಿರ್ತಾರೆ ಅವ್ರನ್ನ ಬೈಕಲ್ಲಿ ಕೂರಿಸ್ಬಿಟ್ಟು, ಬೈಕ್ ಥರ ಸೆಟಪ್ ಮಾಡಿ ಅದ್ರ ಮೇಲೆ ಕೂರಿಸ್ಬಿಟ್ಟು ಹಿಂದಗಡೆ ಗ್ರಾಫಿಕ್ಸಲ್ಲಿ ಪೊಲೀಸು ಚೇಸ್ ಮಾಡ್ತಿರೋದು ಅಥವಾ ಕಳ್ಳರು ಓಡಿಸ್ಕೊಂಡು ಬರ್ತಿರೋದು, ಆ ಥರ ಎಲ್ಲ ಇದು ಬೈಕಲ್ಲಿ ಕಾರಲ್ಲಿ ಸ್ಪೀಡ್ ಇದಿರುತ್ತಲ್ಲ, ರೇಸ್ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ತಾರಂತೆ. ಅದನ್ನೆಲ್ಲ ತೋರಿಸಿದ್ರಂತೆ. ನಾನು ಮಾತ್ರ ಅದನ್ನು ಮಿಸ್ ಮಾಡಿಕೊಂಡೆ. ನಮ್ಮ ಪಾಪು ಅಳ್ತಿರೋದ್ರಿಂದ ಅದನ್ನು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟು ಅದಾದಮೇಲೆ ಈ ಕಡೆ ಇಲ್ಲಿ ಕರ್ಕೊಂಡು ಬಂದು ಒಂದು ಚಿಕ್ಕ ಟ್ರೈನ್ ಥರ ಇರುತ್ತೆ, ಅದರಲ್ಲಿ ಕೂರಿಸ್ಬಿಟ್ಟು ಈ ಥರ ಸುತ್ತಿಸ್ತಾರೆ. ಸುತ್ತಲೂ ಈ ಥರ ಎಲ್ಲ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮ ಪಾಪನ ಕರ್ಕೊಂಡೋಗಿದ್ದೆ. ಅವನು ಇದರಲ್ಲಿ ಸೌಂಡ್ ಎಲ್ಲ ಬರ್ತಿತ್ತು ಮತ್ತು ಕತ್ಲೆ ಆಗ್ತಿತ್ತಲ್ಲ, ನಮಗೆ ಸ್ವಲ್ಪ ಭಯ ಆಗ್ತಿತ್ತು. ಅವನು ಸಖತ್ತು ಭಯಪಟ್ಬಿಟ್ಟ. ಅದಕ್ಕೆ ನಾವು ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಅರ್ಧ ಗಂಟೆಗೊಂದು, ಮುಕ್ಕಾಲು ಗಂಟೆಗೊಂದೊಂದು ಈ ಥರ ಶೋಗಳು ನಡೀತಾನೆ ಇರುತ್ತೆ. ಅಂದರೆ ಬ್ಯಾಚ್ ಬೈ ಬ್ಯಾಚ್ ಬಿಡ್ತಿರ್ತಾರೆ ಅಲ್ಲಿ. ಒಂದು ಬಸ್ ಬಂದಾಗ ಒಂದು ಬ್ಯಾಚಲ್ಲಿ ಒಂದು ಬಸ್ಸಲ್ಲಿ ಒಂದು ಬ್ಯಾಚ್ನ ಕರ್ಕೊಂಡು ಬಂದಾಗ ನೆಕ್ಸ್ಟು ಆ ಬ್ಯಾಚ್ಗೆ ಒಂದು ಸಲ ತೋರಿಸ್ತಾರೆ. ಮತ್ತು ನೆಕ್ಸ್ಟು ಇನ್ನೊಂದು ಬ್ಯಾಚ್ ವೈಸು ಬಂದಾಗ ಮತ್ತೆ ತೋರಿಸ್ತಾನೆ ಇರ್ತಾರೆ. ಮುಕ್ಕಾಲು ಗಂಟೆಗೆ ಸತಿ, ಒಂದೊಂದು ಗಂಟೆ, ಇಲ್ಲಾಂದರೆ ಜಾಸ್ತಿ ಜನ ಇದ್ದರೆ ಅರ್ಧ ಗಂಟೆಗೆ ಒಂದೊಂದು ಸರಿ ಈ ಥರ ಶೋ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ ಇಲ್ಲಿ ಫಾರಿನ್ ಥೀಮ್ ಥರ ಬರ್ತಾಯಿದೆ. ಎಲ್ಲನೂ ಸಖತ್ ಚೆನ್ನಾಗಿತ್ತು. ನಾವು ಈ ಶೋನ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಇಲ್ಲಂತೂ ಫುಡ್ ರೇಟು ತುಂಬಾ ಕಾಸ್ಟ್ಲಿ. ನಾವು ಬಿರಿಯಾನಿ ತೊಗೊಂಡ್ವಿ. ಬಿರಿಯಾನಿ ತಿಂದ್ಕೊಂಡು ಮತ್ತೆ ಈ ಕಡೆ ಜಾಯಿಂಟ್ ವೀಲು ಮತ್ತು ರಾಕೆಟು ಎಲ್ಲ ಇರುತ್ತೆ. ಅಲ್ಲಿ ನಾವೇನು ಪೇ ಮಾಡೋಂಗಿಲ್ಲ, ಫ್ರೀನೇ ಇರುತ್ತೆ ಎಲ್ಲನೂ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋನಲ್ಲಿ ಚಾರ್ಜ್ ಖಾಲಿಯಾಗಿ ಹೋಗಿತ್ತು. ಹಾಗಾಗಿ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಜಾಯಿಂಟ್ ವೀಲೆಲ್ಲ ಹತ್ತಿದ್ವಿ. ಅದನ್ನೆಲ್ಲ ಆಟ ಆಡಿಕೊಂಡು ಸಂಜೆ ಅಷ್ಟರಲ್ಲಿ ಸ್ವಲ್ಪ ಕವರ್ ಮಾಡೋಕ್ಕಾಗಲಿಲ್ಲ. ಒಂದು 90% ಅಷ್ಟು ನೋಡಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿನೇ ಆಗಿತ್ತು. ಸುಮಾರು ಒಂದು 8 ಗಂಟೆ 9 ಗಂಟೆ 8:30 9 ಗಂಟೆ ಆಗಿತ್ತು. ಮತ್ತೆ ಬಂದ್ಬಿಟ್ಟು ಅವತ್ತು ಮನೇಲಿ ಮಲಗಿದ್ದು. ಮತ್ತೆ ನೆಕ್ಸ್ಟ್ ಡೇ ಇದು ಗುರುವಾರ, ಬುಧವಾರ ರಾಮೋಜಿ ಫಿಲ್ಮ್ ಸಿಟಿ ಮುಗಿಸ್ಕೊಂಡು ಗುರುವಾರ ಚಿಲ್ಕೂರು ಬಾಲಾಜಿ ಟೆಂಪಲಿಗೆ ಬಂದಿದ್ದೀವಿ. ಇದು ಹೈದರಾಬಾದಲ್ಲೇ ಇರೋದು. ನಾವು ಬಂದು ರಾಮೋಜಿ ಫಿಲ್ಮ್ ಸಿಟಿಯಿಂದ ಬಂದು ಹೈದರಾಬಾದಲ್ಲೇ ಸ್ಟೇ ಮಾಡಿದ್ವಿ ನಮ್ಮದು ನೆಂಟರು ಮನೆಯಲ್ಲಿ. ಅಲ್ಲಿ ಮತ್ತೆ ಬೆಳಗ್ಗೆ ಎದ್ದು 8 ಗಂಟೆಗೆ ರೆಡಿ ಆಗಿಬಿಟ್ಟು ಚಿಲ್ಕೂರು ಬಾಲಾಜಿ ಅಲ್ಲೇ ಹತ್ತಿರದಲ್ಲೇ ಇರೋದು. ಒಂದು 35-40 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಪ್ಲ್ಯಾನಿಂಗಲ್ಲಿ ಇದು ಇರಲಿಲ್ಲ.
ಬಂದಿದ್ದೀವಲ್ಲ ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟು ಗೋಲ್ಕೊಂಡ ಮತ್ತು ಚಾರ್ಮಿನಾರ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಬಾಲಾಜಿ ಟೆಂಪಲ್ಲು. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ನಮ್ಮ ಅಕ್ಕ ಅವರು ಒಂದು 2-3 ಸಲ ಆಲ್ರೆಡಿ ಬಂದಿದ್ದರು. ಹಾಗಾಗಿ ಇಲ್ಲೇ ಇದೆ ಬನ್ನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದರು. ದೇವಸ್ಥಾನಕ್ಕೆ ಇಲ್ಲಿ ಬೆಳಗ್ಗೆನೇ 8 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಬಂದ್ವಿ ನಾವು. ಬಂದ್ಬಿಟ್ಟು ಬೇಗ ಕ್ಲೋಸ್ ಮಾಡ್ತಾರಂತೆ ದೇವಸ್ಥಾನ, 12 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ತಾರಂತೆ. ಅದಕ್ಕೆ ಬೇಗನೆ ಬರೋಣ ಅಂತಂದ್ಬಿಟ್ಟು ಬಂದು ಇಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತೊಗೋತಾ ಇದ್ದೀವಿ. ಇಲ್ಲಿ ದೇವ್ರಿಗೆ ತುಳಸಿ ಮಾಲೆ ಕೊಡ್ತಾರಂತೆ, ಅಂದರೆ 7 ಮಾರು ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇಲ್ಲಿ ಲೆಕ್ಕ ಹಾಕ್ಬಿಟ್ಟು ಅಂದರೆ ನಮ್ಮ ನೆಂಟರು ಫ್ಯಾಮಿಲಿ, ನಮ್ಮ ಅಕ್ಕನ ಫ್ಯಾಮಿಲಿ ಮತ್ತು ನಾವು ಹಾಗೆ 3 ಜನನೂ ಕೂಡ ತಗೊಳ್ತಾ ಇದ್ದೀವಿ. ತಗೊಂಡು ದೇವಸ್ಥಾನದ ಒಳಗಡೆ ಬಂದು ಇಲ್ಲಿ ಕಾಯೆಲ್ಲ ಹೊಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಚಿಕ್ಕಿ ಇಲ್ಲಿ ವಿಡಿಯೋ ಮಾಡ್ಕೋಬೇಕಾ? ಆಫ್ ಅಲ್ಲ ಏನಕ್ಕೆ ನೀನೊಂದು ಹೊಡೆದೆ ತೆಂಗಿನಕಾಯಿ ಹೊಡಿಯೋಕ್ಕೆ ಅಂತ ಹೋದರೆ ನಮ್ಮ ಅಕ್ಕನ ಮಕ್ಕಳಿಬ್ಬರು ನಾನು ಹೊಡಿತೀನಿ ಅಂತ ಅಲ್ಲಿ ಇಬ್ಬರು ಫೈಟಿಂಗ್ ಆಡ್ತಿದ್ರು. ನಾನು 1 ಹೊಡಿಬೇಕು, ನಾನು 2 ಹೊಡಿಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ದೇವಸ್ಥಾನದ ಒಳಗಡೆ ಬಂದರೆ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂದರೆ ನನಗಂತೂ ನೋಡಿ ಭಯನೇ ಆಗೋಯ್ತು, ಇಷ್ಟೊಂದು ಜನ ಇರ್ತಾರಂತ. ಅಂದರೆ ಈ ದೇವಸ್ಥಾನದಲ್ಲಿ ಹುಂಡಿ ಏನು ಇಟ್ಟಿಲ್ಲ. ನಾನು ಕೂಡ ನೋಡಿದೆ, ಕಾಣಿಕೆ ಏನೂ ಹಾಕ್ಸ್ಕೊಳ್ಳೋದಿಲ್ಲ. ಏನಂತಂದರೆ ಹರಕೆ ಮಾಡ್ಕೊಂಡವರು 11 ಸುತ್ತು 101 ಸುತ್ತು ಆ ಥರ ದೇವಸ್ಥಾನನ ರೌಂಡು ಹಾಕ್ತಾರೆ, ಅಂದರೆ ಪ್ರದಕ್ಷಿಣೆ ಹಾಕ್ತಾರೆ ಅಷ್ಟೇ. ಆದರೆ ಇದು ಬಾಲಾಜಿ ದೇವಸ್ಥಾನದಲ್ಲಿ ಕಾಣಿಕೆ ಹಾಕಿದ್ರೆ, ತಿರುಪತಿ ದೇವಸ್ಥಾನದಲ್ಲಿ ದೊಡ್ಡ ಕಾಣಿಕೆ ಹುಂಡಿ ಇಟ್ಟಿರ್ತಾರಲ್ಲ, ಇದು ವೆಂಕಟೇಶ್ವರ ಸ್ವಾಮಿನೇ. ಆದರೆ ಇಲ್ಲಿ ಕಾಣಿಕೆ ಹಾಕೋದ್ರ ಬದಲು ಆ ಪ್ರದಕ್ಷಿಣೆ ಫಸ್ಟ್ ಸತಿ ಹೋದಾಗ ನಾವೇನಾದರೂ ಅಂತ ಅಂದ್ಕೊಂಡು ಏನಾದರೂ ಹರಕೆ ಮಾಡಿಕೊಂಡು ನೆಕ್ಸ್ಟ್ ಬಂದಾಗ 11 ರೌಂಡನ್ನು ದೇವಸ್ಥಾನ ಪ್ರದಕ್ಷಿಣೆ ಹಾಕಬೇಕು ಅಂತ ಅಲ್ಲಿ ಹಾಕಿರ್ತಾರೆ. ಆದರೆ ಅವ್ರಿಗೆ ಇಷ್ಟ ಬಂದಷ್ಟು 11, 21, 101 ಅವ್ರಿಗೇನಾದರೂ ಅಂದ್ಕೊಂಡಿದ್ದು ಈಡೇರಿದ್ರೆ ಹಾಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ ಅಂತಂದ್ಬಿಟ್ಟು ತುಂಬ ಜನನೇ ಅಲ್ಲಿ ಚೀಟಿ ಕೊಡ್ತಾರೆ. 1ರಿಂದ 101ವರೆಗೂ ಬರೆದ್ಬಿಟ್ಟು ಚೀಟಿ ಮತ್ತು ಪೆನ್ನು ಇಟ್ಟಿರ್ತಾರೆ. ತೊಗೊಂಡು ಪ್ರದಕ್ಷಿಣೆ ಹಾಕಿ ಒಂದೊಂದು ರೌಂಡ್ಗೆ ಒಂದೊಂದು ಸಲ ಟಿಕ್ ಹಾಕ್ಕೊಂಡು ಆ ಥರ ತುಂಬ ಜನ ಮಾಡ್ತಾಯಿದ್ರು. 12 ಗಂಟೆಗೆ ಕ್ಲೋಸ್ ಅಲ್ವ ದೇವಸ್ಥಾನ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಓಡ್ಕೊಂಡೆಲ್ಲ ಹೋಗ್ತಾಯಿದ್ರು. ನಾವು ಕೂಡ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವ್ರನ್ನ ಒಂದು ಸ್ವಲ್ಪ ಪ್ರದಕ್ಷಿಣೆ ಹಾಕ್ಬಿಟ್ಟು ಈ ಕಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಣ್ಣು ಕಾಯಿ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ. ಈ ಕಡೆ ಶಾಪಿಂಗ್ಗೆ ಅಂತ ಇದ್ದರೆ ಬಳೆಗಳೆಲ್ಲ ತುಂಬ ಚೆನ್ನಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೀವಿ. ಆ ದೇವಸ್ಥಾನದಲ್ಲಿ ಸ್ಟೂಡೆಂಟ್ಸ್ ಯಾರು ಇದ್ದರೆ ಪೆನ್ನ ಫ್ರೀ ಕೊಡ್ತಾರೆ, ಹೇಳ್ತಿರ್ತಾರಲ್ಲ ಅನೌನ್ಸ್ ಮಾಡ್ತಿರ್ತಾರೆ. ಸೋಲ್ಜರ್ಸ್ಗೆ ಗನ್ನು, ಸ್ಟೂಡೆಂಟ್ಸ್ಗೆ ಪೆನ್ನು. ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಪೆನ್ನ ಫ್ರೀಯಾಗಿ ತೊಗೊಳ್ಳಿ ಇಲ್ಲಿ ಬಂದು ಅಂದ್ಬಿಟ್ಟು ಅಲ್ಲಿ ಪೂಜಾರಿಗಳು ಅನೌನ್ಸ್ ಮಾಡ್ತಿರ್ತಾರೆ ಮೈಕಲ್ಲಿ. ನಮ್ಮ ಅಕ್ಕನ ಮಕ್ಕಳಿಬ್ಬರು ಒಂದೊಂದು ಪೆನ್ ಇಸ್ಕೊಂಡ್ರು. ನಮ್ಮ ಪಾಪ ಏನು ಸ್ಕೂಲಿಗೆ ಹೋಗಲ್ಲ, ಹಾಗಾದ್ರೂ ನಾನು ಕೂಡ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಹೋಗಿ ಒಂದು ಪೆನ್ ಇಸ್ಕೊಂಡು ಬಂದ. ಹಾಗೆ ನಾವು ಸ್ವಲ್ಪ ಬಳೆಗಳನ್ನ ತೊಗೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಇಲ್ಲಿ ಬಳೆ, ಕಡಿಮೆ ರೇಟ್ ಕೂಡ. 100 ರೂಪೀಸ್ಗೆ 4 ಬಳೆ ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು ಕೂಡ 4 ತೊಗೊಂಡು ನಮ್ಮ ಅಕ್ಕನ ಮಕ್ಕಳಿಗೆ 2 ತೊಗೊಂಡು ಮಗಳಿಗೆ ಹಾಗೆ ತೊಗೊಂಡು ಈ ಕಡೆ ಸುಮ್ಮನೆ ತೊಗೊಳ್ತಾ ಇದ್ರು. ಎಲ್ಲನೂ ನೋಡಿಕೊಂಡು ಬಂದಿಲ್ಲಿ ಸ್ಟಾರ್ ಫ್ರೂಟ್ ಇತ್ತು. ಸ್ಟಾರ್ ಫ್ರೂಟ್ನ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಡ್ತಿದ್ರು. ನಾನು ಯಾವತ್ತೂ ಫಸ್ಟ್ ಟೇಸ್ಟ್ ಮಾಡಿರಲಿಲ್ಲ, ಇದೇ ಫಸ್ಟು. ಸ್ವಲ್ಪ ಹುಳಿ ಅಂತ ಅನ್ನಿಸ್ತು ನನಗೆ. ಹಾಗೆ ಅದನ್ನು ತಗೊಂಡು ಇಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇವರು ಹೇಳಿದ್ನಲ್ಲ ನಮ್ಮ ನೆಂಟರು ಒಬ್ಬರು ಫ್ಯಾಮಿಲಿ ಬಂದಿದ್ರು ಅಂತ. ಇವರು ಮನೆಯಲ್ಲೇ ಬೆಳಗ್ಗೆ ಎದ್ಬಿಟ್ಟು ಟಿಫಿನ್ನ ಮಾಡ್ಕೊಂಡು ಬಂದಿದ್ವು. ಪಲಾವು ಮತ್ತು ಮೊಸರನ್ನ ಮಾಡ್ಕೊಂಡು ಬಂದಿದ್ವು. ಹಾಗೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಮರದ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಶಿಲ್ಪಾರಾಮಮ್ಮ ಹೋದ್ವಿ. ಅಲ್ಲೂ ಕೂಡ ಸಖತ್ತು ಚೆನ್ನಾಗಿತ್ತು. ಅದನ್ನು ಕೂಡ ಹಾಕ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.